ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಮಲಾಕ್ಷಮ್ನವ್ರೆ, ನಾವೀಗ ಮಾತಾಡಿದ್ನೆಲ್ಲ ಆ ರಾಧಿಕಾ ಕೇಳಿಸ್ಕೊಂಡ್ಲಾ ಅಂತ ಒಂದ್ಸತಿ ನೋಡಿ. ಇಲ್ಲ ಕಲ್ಪನಾ, ಅವಳಿನ್ನು ಏನೇನ್ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ಅವಳವ್ರಮ್ಮನ್ನ ಅವಮಾನ ಮಾಡೋದನ್ನ ನೋಡಿದ್ರೆ ಅಲ್ವಾ ಅವಳು ಕೋಪ ಬರೋದು. ಆಗ್ಲೇ ಅಲ್ವಾ ಆಕಾಶ ಭೂಮಿ ಒಂದ್ ಆಗೋ ಹಾಗೆ ಕುಣ್ದಾಡೋದು. ಹೌದಲ್ವಾ? ಸರಿ, ಆ ರಾಧಿಕಾ ನಮ್ಮನ್ನ ನೋಡೋವರೆಗೂ ನಾವು ಸುಮ್ಮನಿರೋದ್ ಬೇಡ. ಅವಳನ್ನ ನಾವು ಕೆಣ್ಕಣ. ನಡಿ. ಏನ್ ಜಾನ್ಕಿ, ಇನ್ನು ಇಲ್ಲೇ ನಿಂತಿದ್ಯಾ? ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೋ. ದೂರದಲ್ಲೇ ನಿಂತಿದ್ದೀನಲ್ಲಕ್ಕ. ಸಾಕಾಗೋದಿಲ್ಲ. ನೀವೊಂದ್ ಕೆಲ್ಸ ಮಾಡಿ, ಗೇಟಿಂದ ಹೊರಗೆ ಹೋಗಿ ನಿಂತ್ಕೊಂಬಿಡಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದೀಯಾ ಜಾನ್ಕಿ? ನಾವ್ ಹೇಳ್ತಾ ಇರೋದು ನಿನ್ ಮಗಳು ಬಾಳ್ ಚೆನ್ನಾಗಿರ್ಲಿ ಅಂತಾನೆ. ನನಗ್ ಗೊತ್ತಿರೋರೊಬ್ರು ಹೀಗೆ ತನ್ ಮಗಳ ಮದ್ವೆಲಿ ಎಲ್ಲಾ ಶಾಸ್ತ್ರಗಳಿಗೂ ಹೋಗಿ ಹೋಗಿ ಮುಂದೆ ನಿಂತ್ಕೊಂತಿದ್ರು. ಯಾರ್ ಹೇಳಿದ್ರು ಕೇಳ್ತಿರ್ಲಿಲ್ಲ. ಈಗ ಪಾಪ ಹುಡುಗಿ ಜೀವನ ಹೇಗಿದೆ ಗೊತ್ತಾ? ಗಂಡ ಡಿವೋರ್ಸ್ ಮಾಡ್ಬಿಟ್ಟಿದ್ದಾನೆ. ಒಂದ್ ಸಣ್ಣ ಮಗನ್ ಇಟ್ಕೊಂಡು ತನ್ನ ತಾಯಿ ಮನೇಲಿದ್ದಾಳೆ. ಅಶೋ ಕಲ್ಪನಾ, ಏನಮ್ಮ ಹೇಳ್ತಾ ಇದೀಯ ನೀನು? ಪಾಪ, ಕೇಳಕ್ಕೆ ತುಂಬಾ ಸಂಕಟ ಆಗ್ತಿದೆ. ಹೌದು, ಈ ಪರಿಸ್ಥಿತಿ ಪಾಪ ಅವ್ರ ಮಗಳಿಗೆ ಬರ್ಬಾರ್ದಲ್ವಾ? ಆ ಕಾಳಜಿಯಿಂದ